ಹೋರ್ಮುಜ್ ಜಲಸಂಧಿ ನಿಯಂತ್ರಣಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ. ಒಂದು ಕಡೆ ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಹೋರ್ಮುಜ್ ಜಲಸಂಧಿಯನ್ನು ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಯುದ್ಧ ಕಾಲದಲ್ಲಿ ಅಮೆರಿಕ ಪ್ರಯತ್ನ ಪಟ್ಟಿದ್ದು ಹೌದು. ಇದೇ ಅಮೆರಿಕ ನೇಟೋ ರಾಷ್ಟ್ರಗಳ ಬೇರೆ ಬೇರೆ ದೇಶಗಳ ಸಹಕಾರವನ್ನು ಕೇಳಿದ್ದು ನಿಜ. ನಾನು ಟ್ರಿಪೋಲಿ ತರಿಸ್ಬಿಡ್ತೀನಿ, ನಾನು ಗೆರಾಲ್ಡ್ ತರಿಸ್ಬಿಡ್ತೀನಿ, ನಾನು ಇನ್ಯಾವುದೋ ತರಿಸ್ಬಿಡ್ತೀನಿ ಹಡಗನ್ನು ಹೇಳಿದ್ದು ನಿಜ. ಆ ಹಡಗುಗಳು ಹತ್ತಿರ ಬರೋಕ್ಕೆ ಶುರು ಮಾಡಿದಾಗ ಆ ಹಡಗುಗಳ ಮೇಲೆ ಇದೇ ಇರಾನ್ ಅಟ್ಯಾಕ್ ಮಾಡಿದ್ದು ನಿಜ. ಇದೀಗ ಮತ್ತೊಮ್ಮೆ ಹೋರ್ಮುಜ್ ನಿಯಂತ್ರಣ ಮಾಡ್ತೀನಿ ಅಂತ ಅಮೆರಿಕ ಹೊರಟಿದೆ. ಇಲ್ಲಿ ತನ್ನ ಹಿಡಿತಕ್ಕೆ ಹೋರ್ಮುಜ್ ತೆಗೆದುಕೊಳ್ಬೇಕು ಅಂತ ರೆಡಿ ಆಗ್ತಾ ಇದೆ. ಅದು ದಿಗ್ಬಂಧನ ಹಾಕುವ ಬಗ್ಗೆ US ಸೆಂಟ್ರಲ್ ಕಮಾಂಡ್ ಟ್ವೀಟ್ ಮಾಡಿರೋದಿಲ್ಲಿ. ಏಪ್ರಿಲ್ 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹೋರ್ಮುಜ್ ಮೇಲೆ ದಿಗ್ಬಂಧನ ಹಾಕಿರೋದಿಲ್ಲಿ. ಇರಾನ್ಗೆ ಪ್ರವೇಶಿಸುವ ನಿರ್ಗಮಿಸುವ ಹಡಗುಗಳಿಗೆ ನಿರ್ಬಂಧ. ಇದೊಂಥರ ಹೇಗಾಗ್ಬಿಡುತ್ತೆ ಅಂದರೆ, ಇದು ಬರೀ ಇರಾನ್ನ ಮೇಲೆ ಈಗ ಅಮೆರಿಕ ಮುನಿಸಿಕೊಂಡಂತೆ ಅಂತ ಅನಿಸಲ್ಲ. ನೋ, ಇರಾನ್ಗೆ ಪ್ರವೇಶಿಸುವ ನಿರ್ಗಮಿಸುವ ಹಡಗುಗಳಿಗೆ ಅಂದರೆ ಬರೀ ಇರಾನ್ ಅಂತ ಬರಲ್ಲ ಇಲ್ಲಿ. ನೋ, ಅನೇಕ ದೇಶಗಳ ಹಡಗು ಇರುತ್ತೆ, ಅನೇಕ ದೇಶಗಳೊಂದಿಗೆ ವ್ಯಾಪಾರ ಇರುತ್ತೆ. ಇರಾನ್ಗೆ ಅವರೇನೋ ಕೊಡಬೇಕಾಗಿರುತ್ತೆ, ಇರಾನಿಂದ ಬೇರೆಯವರೇನೋ ಪಡ್ಕೊಳ್ಬೇಕಾಗಿರುತ್ತೆ. ಅದು ಮಾಡಿದಾಗ ಏನಾಗುತ್ತೆ, ಅಮೆರಿಕ ಬೇರೆ ದೇಶಗಳ ವೈಮನಸ್ಯವನ್ನು, ಹಾಗೆಯನ್ನು, ಸಿಟ್ಟನ್ನು, ಕೋಪವನ್ನು, ಶತ್ರುತ್ವವನ್ನು ಫೇಸ್ ಮಾಡಬೇಕಾಗತ್ತೆ. ಇರಾನಿನೇತರ ಹಡಗುಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಇರಾನ್ ಅಲ್ಲದೆ ಬೇರೆ ಹಡಗಿದೆಯಲ್ಲ, ನಿರ್ಬಂಧ ಇಲ್ಲ. ಅದಕ್ಕೆ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಟ್ರಂಪ್ ಮುಹೂರ್ತ ಇಟ್ಟಿರೋದಿಲ್ಲಿ. ರಾತ್ರಿ 8 ಗಂಟೆಗೆ ಹೋರ್ಮುಜ್ ವಶಪಡಿಸಿಕೊಳ್ಳುತ್ತೇನೆ. ಒಂದು ಸಲ ಇದೇ ಮನುಷ್ಯ ಹೇಳೋದು, ನಾನು ನಾಗರಿಕತೆ ನಾಶ ಮಾಡಿಬಿಡ್ತಾ ಇದ್ದೀನಿ, ಇವತ್ತು ರಾತ್ರಿ ಇರಾನ್ ನಾಗರಿಕತೆ, ಬೆಳಗ್ಗೆ ಇದ್ದರೆ ನಾಗರಿಕತೆನೇ ಇರಲ್ಲ, ಜನನೇ ಇರಲ್ಲ ಅನ್ನೋದು. ಈಗ ರಾತ್ರಿ 8 ಗಂಟೆಗೆ ಇದೇ ಹೋರ್ಮುಜ್ ವಶಪಡಿಸಿಕೊಳ್ಳುತ್ತೇವೆ ಅಂಥೇಳಿ ಟ್ರಂಪ್ ಮಾತಾಡ್ತಿರೋದು. ಹೋರ್ಮುಜ್ನತ್ತ ಅಮೆರಿಕದ ಯುದ್ಧ ನೌಕೆಗಳು ಇದೀಗ ಲಗ್ಗೆ ಇಡ್ತಾ ಇವೆ.